Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು most important and easy question. ಈ ವರ್ಷ 2024ರಲ್ಲಿ 2024 ಜನವರಿ 20ಕ್ಕೆ ಏನ್ ನವೋದಯ ಎಕ್ಸಾಮ್ ಆಯ್ತಲ್ವಾ 2024 ಜನವರಿ 20ಕ್ಕೆ ನವೋದಯ ಎಕ್ಸಾಮ್ ಆಯಿತು. ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರುವಂತ ತುಂಬಾನೇ ಈಸಿ ವೆರಿ ಸಿಂಪಲ್ ಕ್ವಶನ್, ಆದ್ರೂ ತಪ್ಪು ಮಾಡೋ ಚಾನ್ಸಸ್ ಇರುವಂತ ವೆರಿ ಕನ್ಫ್ಯೂಷನ್ ಕ್ವಶನ್ ಕೊಟ್ಟಿದ್ದಾರೆ. ಸರ್ ನವೋದಯ ಎಕ್ಸಾಮ್ ಅಂದ್ರೆ ಬಹಳ ಟಫ್ ಇರುತ್ತೆ ಸರ್, ಮ್ಯಾಥಮೆಟಿಕ್ಸ್ ಸುಳ್ಳು, ಟಫ್ ಇರಲ್ಲಪ್ಪ. ಆದ್ರೆ ನಿಮಗೆ ಕ್ವಶನ್ ಸರಿಯಾಗಿ ಅರ್ಥ ಮಾಡಕ್ ಬರಲ್ಲ. ಯಾಕಂದ್ರೆ ಅಂತ ಕ್ವಶನ್ಸ್ಗಳನ್ನ ಆ ಲೆವೆಲ್ ಅಲ್ಲಿ ನಾವು ಒಂಚೂರು ನೋಡ್ಕೊಂಡಿರಲ್ಲ, ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಿರಲ್ಲ. ಅಷ್ಟು ಬಿಟ್ರೆ ನವೋದಯ ಮ್ಯಾಥ್ಸು ಸೈನಿಕ್ ಮ್ಯಾಥ್ಸ್ ನಾಟ್ ಟಫ್. ಯಾರು ಹೇಳಿದ್ದು ತುಂಬಾ ಟಫ್ ಅಂತ? ಬಹಳ ಈಸಿ. ಯಾವಾಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಅದನ್ನ ನಾವು ತಿಳ್ಕೊಂಡಿರಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ, ಅದಕ್ಕೆ ನಮಗೆ ಟಫ್ ಅನ್ಸುತ್ತೆ. ಹಾಗಾದ್ರೆ ಬರ್ರಿ ಏನಿದೆ ಸರ್ ಅಂತ ಕ್ವಶನ್ ಯಾವುದು? ಬರ್ರಿ ಇಲ್ಲಿ 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ 1ರಿಂದ 100ರವರೆಗೆ ನಾವು 1 2 3 ಬರಿತೀವಲ್ಲನಪ್ಪ, ಬರೆದ್ರೆ ಸಂಖ್ಯೆ 9 ಅನ್ನೋ ನಂಬರ್ ಎಷ್ಟು ಬಾರಿ ಬರುತ್ತದೆ? ಎಷ್ಟು ಬಾರಿ ರಿಪಿಟೇಷನ್ ಆಗತ್ತೆ? ಎಷ್ಟು ಬಾರಿ 9 ಅನ್ನೋದು ಎಲ್ಲಿಂದ ಅಂತೆ? 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆನ ಬರೀಬೇಕು. 1 2 3 ಬರ್ಕೋಬೇಕು. ಈ ಕ್ವಶನ್ ನ ತುಂಬಾ ಜನ ಈ ಸರಿ ಎಕ್ಸಾಮಿಗೆ ತುಂಬಾ ಜನ ಆನ್ಸರ್ನ ರಾಂಗ್ ಹಾಕಿದ್ದಾರೆ. ಕಾರಣ ಇಷ್ಟೇ, ಬಹಳ ಈಸಿ ಅಂತ ನೆಗ್ಲಿಜೆನ್ಸಿ ಮಾಡಬಾರ್ದು. ಅದನ್ನ ನಾವು ಏನ್ ಮಾಡ್ಬೇಕು ಸರ್? ಬರ್ರಿ ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದ್ರೆ ಸಂಖ್ಯೆ 9 ಎಷ್ಟು ಬಾರಿ ಬರುತ್ತದೆ? ಹಾಗಾದ್ರೆ ಸರ್ ಇದು ಈ ಸರಿ 9 ಅಂತ ಕೊಟ್ಟಿದ್ದಾನೆ, ನೆಕ್ಸ್ಟ್ ಸಲ 8 ಅಂತ ಕೊಡ್ಬೋದು, 7 ಅಂತ ಕೊಡ್ಬೋದು, 5 ಅಂತ ಕೊಡ್ಬೋದು. 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆದರೆ ಅದರಲ್ಲಿ 5 ಎಂಬುದು ಎಷ್ಟು ಬಾರಿ, 5 ಎಂಬ ಸಂಖ್ಯೆಯು ಎಷ್ಟು ಬಾರಿ ಬರುತ್ತದೆ, ಎಷ್ಟು ಸಲ ರಿಪಿಟೇಷನ್ ಆಗುತ್ತೆ ಅಂತ ಕೇಳ್ಬೋದು ಅಲ್ವಾ? ಹಾಗಾದ್ರೆ ನಾವು ಮಾಡ್ಬೇಕಾಗಿರೋದೇನು? ಬೇಗ ಸುಮ್ಮನೆ ಅಲ್ಲೇ ಎಣಿಸೋದಲ್ಲ. 1 2 3 4 ಅಂದ್ರೆ 10ವರೆಗೂ 9 ಒಂದ್ಸಲ ಬರುತ್ತೆ, ಆಮೇಲೆ 19 ಒಂದ್ಸಲ, ಹಿಂಗೆ ಎಣಿಸಿದ್ರೆ ನಿಮಗೆ ಕನ್ಫ್ಯೂಸ್ ಹೊಡಿತವೆ. ಬರ್ರಿ ಒಂದ್ಸಲ 1 2 3 ಹೊಡಿರಿ, ಬೇಗ ಬರ್ರಪ್ಪ. ಏನ್ ಮಾಡೋಣ? ಬರ್ರಿ 1ರಿಂದ 100ರವರೆಗೆ ಬರ್ಕೊಂಡ್ವಾ? ಲಾಸ್ಟಿಗೆ ಜಾಗ ಕೊಟ್ಟಿರ್ತಾರಲ್ವಾ, ಫ್ರೀ ಇರತ್ತಲ್ವಾ, ಒಂದೇ ನಿಮಿಷ ಪಟ ಒಂದೆರಡು ಬರ್ಕೊಳ್ಳೋದಪ್ಪ, ಬರುತ್ತಲ್ವಾ? ಬರ್ರಿ. ಹಾಗಾದ್ರೆ ಇದನ್ನ ಬರ್ಕೊಂಡ್ಬಿಟ್ಟು ನಾವ್ ಎಣಿಸ್ಬೋದಲ್ವಾ? ಇಲ್ಲಿ ನೋಡ್ರಿ, 1 ನಮಗೇನ್ ಕೇಳಿದ್ರಿ? ಯಾವ ಸಂಖ್ಯೆ ಅಂತೆ? 9. ನಮಗ್ 9 ಎಲ್ಲೆಲ್ಲಿದೆ? ಇಲ್ಲಿಂದ ಫಸ್ಟ್ ಲೈನ್ ಅಲ್ಲಿ 9 1, ನೆಕ್ಸ್ಟ್ 2 2 ಸಲ ಬಂದಿದೆ, 3 29, 4 39 4 ಸಲ ಆಯಿತು, ಮತ್ತೆ 5 49, 59 6 6 ಸಲ, 69 7 ಸಲ, 79 8 ಸಲ, 89 9 ಸಲ, 99 10 ಸಲನಾ? ಇಲ್ಲ. ಇಲ್ಲಿಗೆ ಬಂದ್ರೆ ನಮಗೆ ಎಷ್ಟಾಯ್ತು? 89ರವರೆಗೂ 9 ಸಲ ಆಯ್ತು. ಇಲ್ಲಿ ನೋಡ್ರಿ, 1 2 3 4 5 6 7 8 9 ಟೈಮ್ಸ್ ಇದಾವೆ ಇಲ್ಲಿ. ಆದ್ರೆ ಇಲ್ಲಿ 89 ಆದ್ಮೇಲೆ 90 ಒಂದು 10 ಆಯ್ತಾ? 91 11 12 13 14 15 16 17 18 19 ಎಲ್ಲಿದೆ? ಹಾಕ್ಬಿಡೋಣ ಸರ್? ಇಲ್ಲ, ತಪ್ಪಾಗತ್ತೆ. ಕಾರಣ ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ ಹೇಳ್ರಿ, 99 ಅಲ್ಲಿ 2 ಸಲ ರಿಪಿಟೇಷನ್ ಆಗತ್ತೆ. 99 ಅಂದ್ರೆ 9 ಅಲ್ವಾ? 2 9 ಇದೆ ಅಲ್ವಾ? ಹಾಗಾದ್ರೆ 19 ಅಲ್ಲ 20. ಆನ್ಸರ್ ಬಿ ಈಸ್ ರೈಟ್. ಇದು ತಪ್ಪಾಗತ್ತೆ ಅಲ್ವಾ? ಎಷ್ಟು ಸಿಂಪಲ್ ಕ್ವಶನ್, ಎಷ್ಟು ಸಖತ್ತಾಗಿದೆ, ಆದ್ರೂ ಕನ್ಫ್ಯೂಸ್ ಆಗತ್ತೆ. ಬಹಳ ಈಸಿ ಕ್ವಶನ್. ಇಂಥವು ಎಕ್ಸಾಮಿಗೆ ಬರ್ತಿರ್ತವೆ, ಇಂಥವೆಲ್ಲ ಬಹಳ ಚೆನ್ನಾಗಿರ್ತವೆ. ಇನ್ನು 1 ಮಾರ್ಕ್ಸ್ ಬಿಡಬಾರ್ದು ನಾವು ನವೋದಯದಲ್ಲಿ. ಆ ತರ ಕಲಿಬಹುದು ನೀವು. ನಾನು ಇದನ್ ಕಲ್ಸಕ್ಕ, ಬಟ್ ನೀವು ರೆಡಿ ಆಗಿರ್ಬೇಕು. ನನಗೆ ಅದು ಇಂಪಾರ್ಟೆಂಟ್. ಕಲಿಯೋ ಆಸಕ್ತಿ ಇದ್ರೆ ಕಲ್ಸಕ್ ನಾನು ರೆಡಿ. ನಾನು ಮಾಡೋ ಪ್ರತಿ ಒಂದೊಂದು ಕ್ಲಾಸು 1 ಮಾರ್ಕ್ಸ್ ಅಂತ ನೆನ್ಬಿಟ್ಕೊಳ್ಳಿ. ಕ್ಲೀನಾಗಿ ಬರ್ಕೊಳ್ರಿ, ಅದನ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ರಿ.
ಬಂತು ಎಕ್ಸಾಮಿಗೆ ಬರ್ದು ಬಾಯಿಗೆ ಹಾಕೊಂಡ್ಬಿಡ್ರಿ ಅಷ್ಟೇ. ತಲೆ ಕೆಡಿಸ್ಕೊಳಂಗಿಲ್ಲ ನಾವು. ನಮ್ಮ ಕಾನ್ಸಂಟ್ರೇಷನ್ ಒಂದೇ, ಕಲಿಬೇಕಪ್ಪ. ಎಕ್ಸಾಮ್ ಬಗ್ಗೆ ಟೆನ್ಷನ್ ಬಿಡ್ರಿ, ಕಲೀರಿ. ಎಕ್ಸಾಮಲ್ಲಿ ಬಂದರೆ ಹಬ್ಬ ಮಾಡೋಣ. ಈಗ ಬರ್ರಿ ಸರ್, ಈಗ 9 9 ಇಲ್ಲ ಹಿಂಗೆ ಮಾಡ್ಕೊಂತ ಬರ್ತೀರಿ, ನೀವು ಕೌಂಟ್ ಮಾಡ್ಕೊಂತ ಬರ್ತೀರಿ. 1 2 3 4 5 6 7 8 9 10 11 12 13 14 15 16 17 18 19 ಆಯ್ತು. ಇನ್ನೊಂದು 9 ಎಲ್ಲ ಐತಿ ನೋಡ್ರಿ, 90 ಅಂತ ಐತ್ ನಡ. 90 ಅಂತ ಬಂದ್ರೆ ಅಲ್ಲೂ ಕೂಡ 9 ಬರುತ್ತೆ ಒಂದ್ಸಲ. 9 ಇದೆಲ್ಲ ಸೇರಿ ಕೌಂಟ್ ಮಾಡಿದ್ರೆ ನಮಗೆ 20 ಅಂತ ಬಂತು. ಓಕೆನಾ? ಹಾಗಾದ್ರೆ ಬರೀರಿ, ನಮಗೆ ನೆನಪಿರ್ಲಿ ಅಂತ ಒಂದ್ ಕಡೆ 1 ರಿಂದ 100ರವರೆಗೆ 9, 1 ರಿಂದ 100ರವರೆಗೆ 9 ಎಷ್ಟು ಬಾರಿ? 9 20 ಬಾರಿ ರಿಪಿಟೇಷನ್ ಆಗತ್ತೆ. ಹಾಗಾದ್ರೆ ಸರ್ ಬೇರೆ ಸಂಖ್ಯೆ ಎಷ್ಟು ಬಾರಿ ಆಗತ್ತೆ ಸರ್? ನಾವು 1 ರಿಂದ ಬರೋಣ. ಓಕೆನಾ? 1 1 2 3 4 5 6 7 8 9 10 11 12 12 13 14 15 16 17 18 19 20 100 ಇದೆಯಲ್ಲ, 21. ನೆನ್ಪಿಟ್ಕೊಳ್ಳಿ, 1 ಎಷ್ಟು ಬಾರಿ ಬರುತ್ತೆ? 21 ಬಾರಿ ಆಯ್ತು. 1ಅನ್ನ ಎಷ್ಟು ಬಾರಿ? 21 ಬಾರಿ ಆಯ್ತು. 2ಅನ್ನ 2 ಎಷ್ಟು ಸಲ ಬಂದಿದೆ? 1 2 1 2 3 4 5 6 7 8 9 10 11 12 13 ನೆಕ್ಸ್ಟ್ 14 15 16 17 18 19 20. 2 ಎಷ್ಟು ಬಾರಿ? 20 ಬಾರಿ. ನೀವು ಸ್ಟಾರ್ಟ್ ಮಾಡ್ರಿ. ಈಗ 3 ಎಷ್ಟು ಬಾರಿ? ನೀವು ಕೌಂಟ್ ಮಾಡ್ರಿ. 1 ರಿಂದ 100ವರೆಗೂ ಬರ್ಕೊಂಡ್ರ? ಎಲ್ಲರೂ ಬರ್ಕೊಳ್ರಿ. ಇದನ್ನ ಕ್ವಶನ್ 1 ಬರ್ಕೊಂಡು, ಇದನ್ನ 1 ರಿಂದ 100ವರೆಗೂ ಬರ್ಕೊಂಡು, ಇದು ನಾನು ಮಾಡ್ತಿರೋ ಸರಿನೋ ತಪ್ಪು ಅಂತ ನೀವು ಅಲ್ಲೇ ಚೆಕ್ ಮಾಡ್ಕೋಬೋದಲ್ಲ. ನೀವೆಲ್ಲ ಕೌಂಟ್ ಮಾಡ್ರಿ. 3 ಈಗ 3 ನೋಡ್ರಿ, 1 2 3 4 5 6 7 8 9 10 11 12 13 14 15 16 17 18 19 20. 3 20 ಬಾರಿ. ನೆಕ್ಸ್ಟ್ 4 ಸ್ಟಾರ್ಟ್ ಮಾಡ್ಕೊಳ್ರಿ. ಅಂದ್ರೆ ಇಲ್ಲಿ ನೋಡ್ರಿ, 44ಕ್ಕೆ 2 ಸಲ ಬರುತ್ತೆ, ಮತ್ತು 40ಕ್ಕೆ ಇರುತ್ತೆ. ಹುಷಾರಾಗಿ ನಾವು ಕೌಂಟ್ ಮಾಡಬೇಕು. ಒಂದು ಸಂಖ್ಯೆ ಯಾವಾಗಲೂ 2 ಸಲ ರಿಪೀಟ್ ಆಗಿರುತ್ತೆ, ಹುಷಾರಾಗಿ ಮಾಡ್ರಿ. 1 2 3 4 5 6 7 8 9 10 ಅಲ್ಲ ತಪ್ಪಾಯ್ತು. 4 ಇಲ್ಲಿ 4 ಅಲ್ವಾ ಮಾಡ್ತಿರೋದು? 1 ನೋಡ್ಕೊಳ್ರಿ. 1 2 3 4 5 ಓಕೆನಾ? ಆಮೇಲೆ 6 7 8 9 10 11 12 13 14 15 16 17 18 19 20. ಎಷ್ಟು ಬಾರಿ ಬಂತು? 20 ಬಾರಿ. ಬರೀರಿ, ಇಲ್ಲಿಂದ 1 ರಿಂದ ಹಿಡ್ಕೊಂಡು ಎಲ್ಲ ಸಂಖ್ಯೆಗಳನ್ನು ಮಾಡ್ಕೊಂತ ಹೋಗ್ರಿ. 9ವರೆಗೂ ಕೂಡ ನೀವು ಮಾಡ್ಕೊಂತ ಹೋಗ್ಬೋದು. 9ವರೆಗೂ ಮಾಡ್ಕೊಂತ ಹೋದ್ರೆ ಅವೆಲ್ಲ 20 ಬಾರಿ ಬರ್ತವೆ. ಒಂದು ಮಾತ್ರ ಇದು ಇಲ್ಲಿ 1 ಮಾತ್ರ 21 ಬಾರಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, 1 ಮಾತ್ರ ಎಷ್ಟು ಬಾರಿ? 21 ಬಾರಿ ಬರುತ್ತೆ. ಎಕ್ಸಾಮಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ಹುಷಾರಾಗಿ ನೋಡ್ಕೊಳ್ರಿ. ಬಾಕಿ ಎಲ್ಲಾ ಸಂಖ್ಯೆಗಳು 20 ಬಾರಿ ಬರ್ತವೆ. ಈಗೆಲ್ಲ ನೋಡ್ಕೊಂಡಿದ್ದೀರಲ್ವಾ? ಎಕ್ಸಾಮಲ್ಲಿ 1 2 3 ಬರೆಯೋ ಅವಶ್ಯಕತೆ ಇದೆಯಾ? 5 ಎಷ್ಟು ಬಾರಿ ಬರುತ್ತೆ? 20 ಬಾರಿ. 7 ಎಷ್ಟು ಬಾರಿ ಬರುತ್ತೆ? 20 ಸಲ ಬರುತ್ತೆ. 9 ಎಷ್ಟು ಬಾರಿ ಬರುತ್ತೆ? 20 ಸಲ ಬರುತ್ತೆ. 1 ಕೇಳಿದ್ರೆ 1 ಎಷ್ಟು ಬಾರಿ ರಿಪಿಟೇಷನ್ ಆಗುತ್ತದೆ ಎಂದರೆ ಅದು 21 ಬಾರಿ ರಿಪಿಟೇಷನ್ ಆಗುತ್ತದೆ. ಹಾಗಾದ್ರೆ ಇನ್ನೂ 1 ಕೇಳ್ಬೋದು ಅವರು, ಸರ್ 0 ಎಷ್ಟು ಬಾರಿ ರಿಪೀಟ್ ಆಗುತ್ತೆ? 1 ರಿಂದ 100ರವರೆಗೆ 0 ಎಷ್ಟು ಬಾರಿ ಬರುತ್ತೆ? ಎಣಿಸ್ಕೊಂಡ್ ಬಂದ್ಬಿಡೋಣ ಒಂದ್ಸಲ. 1 2 3 4 5 6 7 8 9 10 11. 0 1ಅನ್ನ ನೆನ್ಪಿಟ್ಕೊಳ್ಳಿ. ನೀವು ಇದನ್ನ ಬರ್ಕೋಬೇಕು. 1 ರಿಂದ 9ವರೆಗೂ ಬರೀರಿ. ಓಕೆನಾ? ಆಮೇಲೆ ಲಾಸ್ಟಿಗೆ 0 ಎಷ್ಟು ಬಾರಿ ಬರುತ್ತೆ ನೋಡಿ. ಎಲ್ಲೂ ಸೆಂಟ್ರಲ್ 0ನೇ ಬರಲ್ಲ ನಮಗೆ. 1 10 1 2 3 4 5 6 7 8 9 10 11. ಎಷ್ಟು ಬಾರಿ? 11 ಬಾರಿ. 0 ಎಷ್ಟು ಬಾರಿ ಬರುತ್ತೆ? 11 ಬಾರಿ ರಿಪಿಟೇಷನ್ ಆಗತ್ತೆ. ಓಕೆನಾ? ಈ ಪ್ರಶ್ನೆ ಗೊತ್ತಾಯ್ತಲ್ವಾ? ಇದೇ ಪ್ರಶ್ನೆ ಮೇಲೆ, ಇದೇ ಕಾನ್ಸೆಪ್ಟ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ತಿರಲ್ವಾ? ಇದೇ ತರ
ನವೋದಯದಲ್ಲಿ ಕೇಳುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ಪ್ರತಿದಿನ ನಾನು ಅವಾಗ ಕ್ಲಾಸ್ ಮಾಡಿ ಹಾಕ್ತಾನೆ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಬೇಗ ಈಗ ಯೂಟ್ಯೂಬ್ ಅಲ್ಲಿದೆ ನೋಡ್ರಿ, LKS ನವೋದಯ ಸೈನಿಕ್ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ, ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಅಲ್ಲೇ ಹೊಡಿರಿ ಒಂದು ಲೈಕ್ ಹೊಡೆದ್ಬಿಟ್ಟು ನೀವೇನು ಮಾಡಬೇಕು, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಎಲ್ಲ ಅಂತ ಇರುತ್ತೆ ಅಥವಾ ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕೆ ಅಂದರೆ ನಾನು ಮಾಡೋ ಪ್ರತಿಯೊಂದು ಕ್ಲಾಸ್ಗಳು ನಿಮಗೆ ಬೇಕಾ, ನವೋದಯದಲ್ಲಿ ಅಥವಾ ಸೈನಿಕ ಶಾಲೆಯಲ್ಲಿ ನಾನು ಏನಾರೇ ಅಚೀವ್ಮೆಂಟ್ ಮಾಡಬೇಕು, ನಾನೆಲ್ಲರೂ ಫ್ರೀಯಾಗಿ ಕ್ಲಾಸಸ್ಗಳು ಬೇಕು ನನಗೆ, ನಾನು ಕೇಳ್ತೀನಿ ಅನ್ನೋದಾದರೆ ನೀವು ಅದನ್ನು ಯಾಕೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ, ನಿಮಗೆ ನಾನು ಮಾಡಿದ ಎಲ್ಲ ಕ್ಲಾಸಸ್ಗಳು ನಾನು ಈ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಿದೆ ಅಂದರೆ ತಕ್ಷಣ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂದರೆ ಆ ನೋಟಿಫಿಕೇಶನ್ ಬರಲ್ಲ, ನಾನು ಕ್ಲಾಸ್ ಹಾಕಿದ್ದೀನೋ ಇಲ್ಲೋ ನಿಮಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಬೇಕು. ಆವಾಗ ಮಾತ್ರ ನಿಮಗೆ ನಾನು ಮಾಡಿದ ಎಲ್ಲ ಕ್ಲಾಸಸ್ಗಳು ಬರ್ತಾ ಇರುತ್ತೆ. ಹೀಗೆ ಇನ್ನು ಮುಂದೆ ಸ್ಟಾರ್ಟು ನವೋದಯ ಎಕ್ಸಾಮ್ ಆಗೋವರೆಗೂ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅಪ್ಲಿಕೇಶನ್ ಹೇಗೆ ಹಾಕೋದು, ಅಪ್ಲಿಕೇಶನ್ ಹಾಕಿದ ಮೇಲೆ ಆಲ್ ಟಿಕೆಟ್ ಯಾವಾಗ ಬರ್ತಾರೆ, ಎಕ್ಸಾಮ್ ಹೇಗೆ ಬರೀಬೇಕು, ರಿಸಲ್ಟ್ ಯಾವಾಗ ಬರುತ್ತೆ, ಪ್ರತಿಯೊಂದರ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಇರ್ತೀನಿ. ವಿತ್ ನವೋದಯ ಕ್ಲಾಸಸ್ಸಲ್ಲಿ ಎಕ್ಸಾಮಲ್ಲಿ ಏನು ಬರುತ್ತೆ ಪ್ರತಿಯೊಂದು ಕ್ಲಾಸಸ್ನು ಮಾಡ್ತಿರ್ತೀನಿ. ಆಯಿತಾ, ಭಯ ಬೇಡ, ನೀವು ಯಾವುದೇ ಮೂಲೆಯಲ್ಲಿ ಎಲ್ಲೇ ಕೂತಿರ್ರಿ, ಒನ್ ಆಫ್ ದ ಬೆಸ್ಟ್ ಕ್ಲಾಸಸ್ಸು ಕೋಚಿಂಗ್ ಸೆಂಟ್ರಲ್ಲಿ ಇರುವಂಥ ಒನ್ ಆಫ್ ದ ಬೆಸ್ಟ್ ಕ್ಲಾಸಸ್ಗಳನ್ನು ನಾನು ನಿಮಗೆ ಅಲ್ಲೇ ಮನೆಯಲ್ಲೇ ಬಂದು ನಿಮ್ಮ ಮೊಬೈಲಲ್ಲಿ ಕ್ಲಾಸ್ ಕೊಡ್ತಾ ಇರ್ತೀನಿ. ಒಳ್ಳೆಯದಾಗಲಿ, ಪ್ರಯತ್ನ ಪಡ್ರಿ, ಬಿಡಂಗಿಲ್ಲ. ಇನ್ನೊಂದು, ಯಾರ್ಯಾರು ಸರ್ ನಾನು ಆನ್ಲೈನ್ ಕ್ಲಾಸ್ ತಗೊಂತೀನಿ ಅಂದರೆ ಬೆಳಿಗ್ಗೆ 5 ಗಂಟೆಗೆ ನಂದು ಆನ್ಲೈನ್ ಕ್ಲಾಸ್ ಇರುತ್ತೆ, ಸಂಜೆ ಟೈಮಲ್ಲಿ ಕ್ಲಾಸ್ ತಗೊಳಲ್ಲ, ನಾನು ಬೆಳಿಗ್ಗೆ 5 ಗಂಟೆಗೆ ತಗೊಂತೀನಿ. ಹಾಗಾಗಿ ಸೋಮಾರಿಗಳು ತಗೋಬೇಡ್ರಿ, ಸಾಧಕರು ಮಾತ್ರ ಆನ್ಲೈನ್ ಕ್ಲಾಸಿಗೆ ಬರ್ರಿ. ಅದು ಆನ್ಲೈನ್ ಕ್ಲಾಸ್ ಇರುತ್ತೆ, ರೆಸಿಡೆನ್ಷಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಷಿಯಲ್ ಕ್ಲಾಸಸ್ಗಳು ಇದ್ದಾವೆ. ನಮ್ಮ ಕೋಚಿಂಗ್ ಸೆಂಟ್ರು ಚನ್ನಗಿರಿ ಮತ್ತು ಹೊಳಲ್ಕೆರೆ ಎರಡೂ ಕಡೆ ಇರೋದ್ರಿಂದ ನೀವೆಲ್ಲಾದರೂ ಬಂದು ಜಾಯ್ನ್ ಆಗ್ಬೋದು. ನಿಮಗೆ ಒಟ್ಟು ಏನಪ್ಪ ಅಂದರೆ ಇರುವಂಥ ಅವಕಾಶನ ಬಳಸ್ಕೊಳ್ರಿ. ನೀವು 4ನೇ ಕ್ಲಾಸು 5ನೇ ಕ್ಲಾಸು ಅಥವಾ 3ನೇ ಕ್ಲಾಸು ಅಂದರೆ ಈಗಲಿಂದನೂ ಪ್ರಾಕ್ಟೀಸ್ ಮಾಡಿರಿ, ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ, ಅವಕಾಶನ ಮಿಸ್ ಮಾಡ್ಕೋಬೇಡ್ರಿ. ಮುಂದೆ ದೇವ್ರು ನಮಗೆ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿರ್ತಾನಂತೆ, ಅದನ್ನು ಯಾರು ಕರೆಕ್ಟಾಗಿ ಯೂಸ್ ಮಾಡ್ಕೊತಾರ ಅವ್ರು ಸಕ್ಸಸ್ ಆಗ್ತಾರೆ. ನಿಮಗೆ ಒಳ್ಳೆಯದಾಗಲಿ. ಕಷ್ಟಪಟ್ಟು ಓದೋರು ಒಂದಿನ ಸಕ್ಸಸ್ ಆಗೇ ಆಗ್ತಾರೆ. ಕಷ್ಟಪಟ್ಟರೆ ಪ್ರತಿಫಲ ಸಿಗತ್ತಲ್ಲೇನ್ರಪ್ಪ, ಸುಮ್ಮನೆ ಕೂತ್ಕೊಂಡು ನಿನಗೂ ಕಷ್ಟಪಡೋನಿಗೂ ವ್ಯತ್ಯಾಸ ಇಲ್ಲೇನ್ರೋ, ಖಂಡಿತ ಸಕ್ಸಸ್ ಆಗ್ತೀರಾ. ಒಂದು ನಂಬಿಕೆ, ಒಂದು ಬಿಲೀವ್ ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಏನಾದ್ರು ಒಂದು ಅಚೀವ್ ಮಾಡೇ ಮಾಡ್ತೀನಿ ಅಂತ ಹಠ ಇರಲಿ, ನಾನು ನಿಮಗೆ ಪಾಠ ಮಾಡೋದು 100% ಪಾಠ ಮಾಡ್ತೀನಿ. ಕಲೀರಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ಇನ್ನೊಂದು ಪ್ರಶ್ನೆ, ಮತ್ತೆ ಇದೇ ಥರ ಇನ್ನೊಂದು ಕಾನ್ಸೆಪ್ಟ್ನ ಮೂಲಕ, ಇದು ಈ ವರ್ಷ 2024ರಲ್ಲಿ ಎಕ್ಸಾಮಿಗೆ ಕೊಟ್ಟಿರುವಂಥ ಕಾನ್ಸೆಪ್ಟ್ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ನೀವು ಆನ್ಸರ್ ಮಾಡ್ತೀರಂತ ನನಗೆ ಗೊತ್ತಿದೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ. ನೆಕ್ಸ್ಟ್ 2ನೇ ಕಾನ್ಸೆಪ್ಟ್ನ ಮೂಲಕ ಬರ್ತೀನಿ. ಆಲ್ ದ ಬೆಸ್ಟ್. ಅಲ್ಲಿವರೆಗೂ ಬಾಯ್.